ಹಾಯ್ ಫ್ರೆಂಡ್ಸ್, ಇವತ್ತು ಮಾವಿನ ಹಣ್ಣಿನ ಸಾಸಿವೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಮಾವಿನ ಹಣ್ಣು ತಂದಿರ್ತೀರ, ಹುಳಿಯಾಗಿರುತ್ತೆ, ತಿನ್ನೋಕ್ಕಾಗಲ್ಲ. ಆವಾಗ ಅದರಲ್ಲಿ ಅಡುಗೆ ಮಾಡಿ ಊಟ ಮಾಡ್ಬೋದು. ಅನ್ನದ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ. ಹುಳಿ ಬಂದಿರೋ ಮಾವಿನ ಹಣ್ಣನ್ನು ಸಾಸಿವೆ ಮಾಡಿದ್ರೆ ಸೂಪರಾಗಿರುತ್ತೆ. ಅನ್ನದ ಜೊತೆ ಕಾಂಬಿನೇಷನ್ ಸಾಸಿವೆ ಸೂಪರ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಮಾವಿನ ಹಣ್ಣಿನ ಸಾಸಿವೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಹುಳಿ ತಿನ್ನೋಕ್ಕೆ ಅಂತ ತಂದಿರ್ತೀರ, ಹುಳಿಯಾಗಿರುತ್ತೆ. ಆ ಮಾವಿನ ಹಣ್ಣಿಂದು ಸಾಸಿವೆ. ಇದನ್ನು ಸಿಪ್ಪೆ ತಕ್ಕೊಂಡು ಇದನ್ನು ಮಾವಿನ ಹಣ್ಣನ್ನು ಮಾತ್ರ ತಗೋಬೇಕು. ಆ ಮಾವಿನ ಹಣ್ಣನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಅದಕ್ಕೆ ಸಾಸಿವೆ, ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಬಿಸಿಯಾಗಿದೆ. ಒಂದು ಜಾರಿಗೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿಗೆ ಒಂಚೂರು ಅರಿಶಿನ, ಒಂದು ಅರ್ಧ ಚಮಚ, ಬಿಸಿ ಮಾಡಿರೋ ಸಾಸಿವೆ ಚಟಪಟ ಅಂದಿದೆ. ಸಾಸಿವೆ ಹಾಕ್ಕೊಂಡು ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಫ್ರೆಂಡ್ಸ್. ಈ ಸಿಪ್ಪೆ ತೆಗೆದಿಟ್ಕೊಂಡಿರೋ ಮಾವಿನ ಹಣ್ಣನ್ನು ಚೆನ್ನಾಗಿ ರಸ ತಕ್ಕೋಬೇಕು. ರಸ ತಕ್ಕೊಂಡು ಮಾವಿನ ಹಣ್ಣಿನ ಹೊರಟೆನೂ ಇಡಬೇಕು, ರಸನೂ ಇಡಬೇಕು. ಚೆನ್ನಾಗಿ ರಸ ತಕ್ಕೊಳ್ಳೋಣ ಫ್ರೆಂಡ್ಸ್. ಇದಾಗಿದೆ. ಇದೇ ಮಾವಿನ ಹಣ್ಣಿಗೆ ಒಂದು ಚಮಚ ಬೆಲ್ಲ ಹಾಕ್ಕೋಬೇಕು. ನಮ್ಮದು ಜೋನಿ ಬೆಲ್ಲ, ಒಂದು ಚಮಚ ಬೆಲ್ಲ ಹಾಕ್ಕೊಂಡಿದ್ದೀವಿ. ನೀವು ಪುಡಿ ಬೆಲ್ಲ ಇದ್ದರೆ ಯಾವುದಾದ್ರು ಹಾಕ್ಕೋಬೋದು. ಈಗ ರುಬ್ಬಿಟ್ಕೊಂಡಿರೋ ಕಾಯಿ ತುರಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನು 1.5 ಚಮಚ ಹಾಕ್ಕೊಂಡಿದ್ದೀನಿ. ಒಂದು 3 ಮಾವಿನ ಹಣ್ಣಿಗೆ 1.5 ಚಮಚ ಉಪ್ಪು ಸಾಕಾಗುತ್ತೆ. ಮತ್ತು ಮೊಸರು, ಗಟ್ಟಿ ಮೊಸರು ಇರುತ್ತಲ್ಲ ಫ್ರೆಂಡ್ಸ್, ಗಟ್ಟಿ ಮೊಸರನ್ನ ಒಂದು 3 ಚಮಚ ಗಟ್ಟಿ ಮೊಸರು ಹಾಕ್ಕೋಬೇಕು ಫ್ರೆಂಡ್ಸ್. ಗಟ್ಟಿ ಮೊಸರನ್ನ 3 ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಮತ್ತೊಂದು ಒಗ್ಗರಣೆ ಒಂದು ಬಾಣಲಿಗೆ 1 ಚಮಚ ಎಣ್ಣೆ, ಉದ್ದಿನಬೇಳೆ, ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದು 3 ತುಂಡು ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಅದೆಲ್ಲ ಚೆನ್ನಾಗಿ ಚಟಪಟ ಅಂತ ಅನ್ನಬೇಕು. ಚಟಪಟ ಆಗಿ ಕಲರ್ ಚೇಂಜ್ ಆದಮೇಲೆ ಮಾಡಿಟ್ಕೊಂಡಿರೋ ಮಾವಿನ ಹಣ್ಣಿನ ಸಾಸಿವೆಗೆ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ರುಚಿಯಾದ ಮಾವಿನ ಹಣ್ಣಿನ ಸಾಸಿವೆ ರೆಡಿ ಆಯಿತು ಫ್ರೆಂಡ್ಸ್. ಅನ್ನದ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸಿಹಿಯಾಗಿ, ಹುಳಿಯಾಗಿ, ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.